ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸರ್, ಐ ಕಾಲ್ ಯು ಬ್ಯಾಕ್. ನಮ್ಮ ಸೆಕ್ಯೂರಿಟಿಗೆ ಯಾರು ಹೊಡಬಿಟ್ಟಿದ್ರು ಸರ್. ವಾಟ್? ಹೌದು ಸರ್. ರೇಷಮ್, ಏನಾಯ್ತು? ತುಂಬ ಏಟಾಯ್ತಾ? ಇಲ್ಲ ಸರ್. ಯಾರು ಹೊಡೆದಿದ್ದು? ಯಾರು ಅಂತ ಗೊತ್ತಿಲ್ಲ ಸರ್. ಪಾಸ್ ಕೇಳಿದೆ, ನನ್ನೇ ಪಾಸ್ ಕೇಳ್ತಿಲ್ಲ ಅಂತ ಹೊಡೆದ್ಬಿಟ್ಟು ಒಳಗಡೆ ಹೋದ ಸರ್. ಸರ್, ಈವೆಂಟ್ ನಡೀತಿದೆ ಅಂತ ಗೊತ್ತಾಗಿ ಯಾವನೋ ಪರ್ಕಿ ಕುಡಿಯೋ ಆಸೆಗೋಸ್ಕರ ಈಗ ಮಾಡಿರ್ಬೇಕು ಸರ್. ಇಲ್ಲ ಸರ್, ಅವನ ಗನ್ನಿತ್ತು, ಗನ್ ತಗೊಂಡು ಒಳಗಡೆ ಹೋದ ಸರ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರೋರು ಅಂದ್ಮೇಲೆ ಇಷ್ಟೆಲ್ಲ ಫಾರ್ಮಲ್ ಆಗ್ಬೇಕಾ? ಎಂಟರ್ಟೈನ್ಮೆಂಟ್ ಬೇಕು ತಾನೇ? ನಾನ್ ಬಂದಿದ್ದು ಅದಕ್ಕೆ ತಾನೇ. ನಿಮ್ಮ ಬಾಸ್ ಕಂಪನಿಗೆ ಸಿಇಒ ಆಗಿರ್ಬೋದು, ಆದ್ರೆ ಈ ಸ್ಟೇಜ್ಗೆ ನಾನೇ ಸಿಇಒ. ಸಿಇಒ ಅಂದ್ರೆ ಏನ್ ಗೊತ್ತಾ? ಚೀಫ್ ಎಂಟರ್ಟೈನ್ಮೆಂಟ್ ಆಫೀಸರ್. ಏನಂತೀರಾ? ರೆಡಿಯಾ? ಎಂಟರ್ಟೈನ್ಮೆಂಟ್ ಬೇಕಾ? ಓಕೆ, ಈಗ ನಿಮ್ ಮುಂದೆ ಒಬ್ರು ಇಂಟ್ರೆಸ್ಟಿಂಗ್ ಪರ್ಸನ್ ಬರ್ತಾ ಇದ್ದಾರೆ. ಇವರು ಮುಗುಳ್ನಗೆಯಾಗ ವೈಶ್ಯ, ಇಡೀ ಕರ್ನಾಟಕಕ್ಕೆ ಕ್ರಶ್. ನಕ್ಸ ಸಿನಿಮಾಗಳಲ್ಲಿ ಇವರ ನಗೋ ಹುಡುಗಿಯಾಗೆ ಫೇಮಸ್. ಈ ಸುಂದರಿ ಇಲ್ಲಿ ಬಂದ್ರೆ ಒಂದು ಪರ್ಫಾರ್ಮೆನ್ಸ್ ಪ್ಲೀಸ್ ಅಂತ ಹೇಳಲೇಬೇಕು ತಾನೆ. ಏ ಹುಡುಗಿ, ಪ್ಲೀಸ್ ವೆಲ್ಕಮ್ ಚುಟ್ಟು ಚುಟ್ಟು ಹುಡುಗಿ, ದ ವೆರಿ ಬ್ಯೂಟಿಫುಲ್ ಆಶಿಕಾ ರಂಗನಾಥ್. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ತಾತು ಏ ಹೊಡೆದ ಯಾಕೋ ಕಾರ್ತಿ, ಸಿಕ್ಕಲ್ಲಿ ಸಿಕ್ಕ ಕೊಡ್ತಿ, ದಿನಕ್ಕೊಂದು ಟೆಸ್ಟ್ ಹೊಡ್ತಿ, ಹ್ಯಾಂಗೈತಿ ಮನ್ಸು ಮಂಗ್ಯ ಆಗೇತಿ, ನನ್ನ ತಾಲಿಯ ಕೆಡಿಸೇತಿ. ಚು
ಊರ್ ಹಿಂದ ಬಾಳೆ ತೋಟ ಊರ್ ಮುಂದ ಖಾಲಿ ಸೈತ ಇದಕ್ಕೆಲ್ಲ ನೀನಾಗ ಒಡತಿ ಮತ್ಯಾಕ ಅನುಮಾನ ಪಡತಿ ಎಷ್ಟು ವಾವ್ 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 ಹೇಗಿತ್ತು ನಮ್ಮ ಚುಡು ಚುಡು ಬೆಳಗ್ಗೆ ಪರ್ಫಾರ್ಮೆನ್ಸ್? ಮತ್ತೆ ನೋಡೋ ಆಸೆ ಇದೆಯಾ ನಿಮ್ಗೆ? ಅದಕ್ಕೆ ಮತ್ತೆ ನಾನು ವಾಪಸ್ ಕರೆಸ್ಕೊತಾ ಇದ್ದೀನಿ ನಮ್ಮ ಬ್ಯೂಟಿಫುಲ್ ಆಶಿಕಾ ರಂಗನಾಥ್ ಅವ್ರನ್ನ. ಯಾಕಂತಂದ್ರೆ ಅವ್ರಿಗೂ ಶಾಂತಲಾ ಮೀಡಿಯಾ ಜೊತೆಗೆ ಒಂದು ನಂಟಿದೆ, ಅವ್ರಿಗೂ ಈ ಕಂಪ್ನಿಗೆ ಒಂದು ನಂಟಿದೆ. ಆ ನಂಟು ಏನು ಅಂತ ಅವರೇ ಹೇಳ್ತಾರೆ. ಲೆಟ್ಸ್ ವೆಲ್ಕಮ್ ಬ್ಯಾಕ್, ಲೆಟ್ಸ್ ವೆಲ್ಕಮ್ ದ ಬ್ಯೂಟಿಫುಲ್ ಆಶಿಕಾ ರಂಗನಾಥ್. ಯವ್ವ 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 ಇವನ್ ಪ್ರೀತಿ ಮಾಡೇ ಯವ್ವ 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 ನೀ ಹಾಕು ಇವನ್ಗೆ ಡವ್ವ ಡವ್ವ. ಫ್ಯಾಂಟಾಸ್ಟಿಕ್ ನಿಜವಾಗ್ಲೂ. ಐ ಥಿಂಕ್ ಆಶಿಕಾ ಎಲ್ಲಿಂದ ಆಶಿಕಾ ಈ ಡಾನ್ಸ್ ಪರ್ಫಾರ್ಮೆನ್ಸಸ್ ಎಲ್ಲ? ಎಲ್ಲ ನಿಮ್ಮಿಂದ. ಥ್ಯಾಂಕ್ ಯು. ಎನಿವೇಸ್ ವೆಲ್ಕಮ್ ಟು ಶಾಂತಲಾ ಮೀಡಿಯಾ 25 ಇಯರ್ಸ್ ಸೆಲೆಬ್ರೇಷನ್. ಈಗ ಒಂದು ನಂಟಿದೆ ಅಂತ ಹೇಳಿದೆ, ಆ ನಂಟು ಏನು ಅಂತ ನೀವೇ ಹೇಳಿ ಕಂಪ್ನಿ ಜೊತೆಗೆ. ಖಂಡಿತವಾಗ್ಲೂ ಖುಷಿ ಆಗ್ತಿದೆ ಇಲ್ಲಿ ಬಂದಿರೋದು ಫಸ್ಟ್ ಆಫ್ ಆಲ್. ಅಂಡ್ ನಂಟು ಏನು ಅಂದ್ರೆ ನಾನು ಕೂಡ ಈ ಒಂದು ಕಂಪ್ನಿ ಜೊತೆ ಸಾಕಷ್ಟು ಆಡ್ಸ್ ಮಾಡಿದ್ದೀನಿ. ಸೊ ಇಟ್ ವಾಸ್ ಆಲ್ವೇಸ್ ಫನ್ ಈ ಒಂದು ಕಂಪ್ನಿ ಜೊತೆ ವರ್ಕ್ ಮಾಡೋದು. ಅಂಡ್ ಆ ಕಂಪ್ನಿದು ಒಂದು ಬಿಗ್ ಸೆಲೆಬ್ರೇಷನ್ ಅಲ್ಲಿ ಇವತ್ತು ಭಾಗಿಯಾಗೋದು ಇನ್ನೂ ಖುಷಿ ಇದೆ. ಸೊ ಫೈನಲಿ ಎಂಪ್ಲಾಯೀಸ್ಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ಅದೇ ಹೇಳ್ದಂಗೆ ನೀವು ಐ ಹ್ಯಾವ್ ಆಲ್ವೇಸ್ ಬೀನ್ ಹ್ಯಾಪಿ ವರ್ಕಿಂಗ್ ವಿತ್ ದಿಸ್ ಕಂಪ್ನಿ. ಸೊ ಈ ಒಂದು ಕಂಪ್ನಿದು ಇವೆಂಟ್ಗೆ ಬಂದಿರೋದು ಆ್ಯಂಡ್ ಪರ್ಫಾರ್ಮಿಂಗ್ ಫಾರ್ ದೆಮ್ ಆ್ಯಂಡ್ ಹೋಪ್ ಎವ್ರಿಬಡಿ ಎಂಜಾಯ್ಡ್ ಮೈ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಇನ್ನೂ ಸಾಕಷ್ಟು ಇದು 21st ಅಲ್ಲದೆ ಇನ್ನೂ ಜಾಸ್ತಿ ಆ್ಯನಿವರ್ಸರೀಸ್ ಆಗಲಿ. ಆಲ್ ದಿ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಹೌ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಆಶಿಕಾ. ಮತ್ತೊಮ್ಮೆ ನಿಮ್ಮ ಜರ್ನಿ ಚುಟ್ಟು ಅಂತ ನಡೀತಾನೆ ಇದೆ. ಸೊ ನಿಮ್ಮ ಮುಂಬರುವ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಗಿವ್ her a big round of applause guys. Thank you. Bye. ಮೋಸ್ಟ್ಲಿ ಅವ್ನ ಟಾರ್ಗೆಟ್ ನೀನೇ ಆಗಿರ್ಬೇಕಣ್ಣ. ನಾನೇ ಅಂತ ಕನ್ಫರ್ಮ್ ಆಗಿ ಹೇಳೋದಕ್ಕಾಗಲ್ಲ ಕಣ. ಮ್ಯಾನೇಜರ್ ಹೇಳ್ದಾಗೆ ಯಾರೋ ಪುಡಿ ರೌಡಿನೇ ಇರಬೇಕು. ಪಾರ್ಟಿಲಿ ಕುಡಿಯೋದಕ್ಕೆ ಸಿಗುತ್ತೆ ಅಂತ ಬಂದಿರ್ಬೋದು, ಗನ್ ತೋರಿಸಿ ಹೆದರ್ಸಿರ್ತಾನೆ ಅಷ್ಟೇ. ಏನಾದರೂ ಆಗಿರಲಿ, ನನಗೆ ರಿಸ್ಕ್ ತೊಗೊಳೋದು ಇಷ್ಟ ಇಲ್ಲ ಅಣ್ಣ. ಅದು ಯಾರು ಅಂತ ನನಗೆ ಗೊತ್ತಾಗಬೇಕು. ಹಾಗಾದರೆ ನಿಮ್ಮ ಹತ್ರ ಗನ್ ಇದೆಯಾ ಅಂತ ಎಲ್ಲರೂ ಕೇಳೋಕ್ಕಾಗುತ್ತಾ? ಆಗಲ್ಲ ಅಣ್ಣ. ಅಟ್ಲೀಸ್ಟ್ ಈವೆಂಟ್ನ ರ್ಯಾಪ್ ಅಪ್ ಮಾಡ್ಬೋದಲ್ವಾ? ಇರ್ಬೋದು ಅನ್ನೋ ಡೌಟಲ್ಲಿ ಇವೆಂಟ್ನ ನಿಲ್ಸೋಕ್ಕಾಗಲ್ಲ ಕಣ.
ತಾತನ ಕನಸು ಇದು. ಅಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿರೋ ಸಂಸ್ಥೆಗೆ 25ರ ಪ್ರಾಯ. ಆನಿವರ್ಸರಿನ ಯಾವಾಗಂದ್ರೆ ಅವಾಗ ಮಾಡೋಕ್ಕಾಗಲ್ಲ. ಲೈಫಲ್ಲಿ ಒಂದ್ಸಲ ಸಿಗೋ ಅವಕಾಶ ಇದು. ಯಾರ್ದೋ ಬಯಕೆ ಇದನ್ನೆಲ್ಲ ನಿಲ್ಸಕ್ಕಾಗಲ್ಲ ನೀ. ನಾನು ಆಗ್ಲೇ ಹೇಳಿದೆ ಇದು ಫಾರ್ಮಲ್ ಫಂಕ್ಷನ್ ಅಲ್ಲ ಅಂತ. ಹೋಸ್ಟ್ ಮಾಡೋ ನಾನು ಡಾನ್ಸು ಮಾಡಿದೆ, ಆಕ್ಟ್ ಮಾಡೋ ಆಶಿಕಾ ಪರ್ಫಾರ್ಮೆನ್ಸು ಮಾಡಿದ್ರು, ಇನ್ನೂ ಪರ್ಫಾರ್ಮೆನ್ಸ್ ಬಾಕಿ ಇದೆ. ಆವಾಗಿಂದ ನಿಮ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ನನಗೂ ಗೊತ್ತಾಗಿದೆ. ನಿಮ್ ಬಾಸ್ ಬಂದ್ರು, ಸ್ಪೀಚ್ ಮಾಡಿ ಹೋದ್ರು, ಅವ್ರ ತಮ್ಮನ ಬಗ್ಗೆ ಮಾತಾಡಿದ್ರು. ಆದ್ರೆ ತಮ್ಮ ಸ್ಟೇಜ್ ಮೇಲೇನೆ ಬಂದಿಲ್ಲ. ಇವಾಗ ಅವ್ರಿಬ್ರನ್ನ ಒಟ್ಟಿಗೆ ಕರಿತಾ ಇದ್ದೀನಿ, ಡಾನ್ಸ್ ಮಾಡಿಸ್ಬೇಕು ಸ್ಟೇಜ್ ಮೇಲೆ. ಸೊ ಕರಿಯಣ್ವಾ, ಬಿಗ್ ಬಾಸ್ ಮತ್ತು ಛೋಟಾ ಬಾಸ್ ಇಬ್ಬರನ್ನು ವೇದಿಕೆ ಮೇಲೆ ಕರಿತಾ ಇದ್ದೀನಿ. Can I have ಸಾಕೇತ್ and ಅನಿಕೇತ್ ಪ್ಲೀಸ್? ಸಾಕೇತ್ and ಅನಿಕೇತ್ ಎಲ್ಲಿದ್ದಾರಪ್ಪ ಇವರು? ಸಾಕೇತ್ and ಅನಿಕೇತ್ ಸ್ಟೇಜ್ ಮೇಲೆ ನೀನು ಹೋದ್ರೆ ಶೂಟರ್ಗೆ ಈಸಿಯಾಗಿ ಟಾರ್ಗೆಟ್ ಆಗ್ತೀಯ ಅಣ್ಣ. ಹಾಗೆಲ್ಲ ಏನೂ ಆಗಲ್ವಾ ನೀ, ಧೈರ್ಯವಾಗಿರು. ಬಾ ನನ್ನ ಜೊತೆಗೆ ಬಾ. ಓಕೆ, ಸಾಕೇತ್ and ಅನಿಕೇತ್ ಎಲ್ಲೇ ಇದು ದಯವಿಟ್ಟು ಬರಬೇಕು. ಇವ್ರದೇ ಈವೆಂಟು, ಇವರೇ ನಾಪತ್ತೆ. ಇಬ್ರು ಎಲ್ಲಿದ್ರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸಾಕೇತ್ and ಅನಿಕೇತ್ ಮೊದಲನೇ ಸತಿ, ಸಾಕೇತ್ and ಅನಿಕೇತ್ ಎರಡನೇ ಸಲ. ಸಾಕೇತ್ and ಅನಿಕೇತ್ ಎಲ್ಲಿದ್ದಾರೆ? ಸಾಕೇತ್ and ಅನಿಕೇತ್. ಓ ಬಂದ್ರು ಫೈನಲಿ. ಹಾ ಅನಿಕೇತ್, ಓಕೆ. ಅಲ್ಲ, ನನ್ಗೆ ವಿಚಾರ ಅರ್ಥ ಆಗಿಲ್ಲ. ಇಸ್ ಎವ್ರಿಥಿಂಗ್ ಓಕೆ? ಯಾ ಓಕೆ, ಶ್ಯೂರ್. ಶೋರ್. ಅಲ್ಲ, ಇಬ್ರು ಸ್ಪೆಷಲಿ ಅನಿಕೇತ್ ತುಂಬಾ ಸೀರಿಯಸ್ ಆಗಿ ಕಾಣಿಸ್ತಾ ಇದ್ದಾನೆ. ಆ ಥರ ಏನಿಲ್ಲ, ಐಮ್ ಓಕೆ. You're fine, right? Okay. But anyways, welcome home, Aniket, all the way from London. ಥ್ಯಾಂಕ್ ಯು. London Babu. Okay. ಇಬ್ರು ಹ್ಯಾಂಡ್ಸಮ್ ಹಂಗ್ಗಳು, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ಸ್. ನಿಮ್ಮ ಕಂಪನಿ ಹೆಣ್ಮಕ್ಳಿಗೆ ಡಬಲ್ ಧಮಾಕ ಇದು ಅಲ್ವಾ? ಅದಕ್ಕೆ ಇಷ್ಟು ಜನ ಹುಡುಗಿರಿದ್ದಾರೆ ಕಂಪನಿಯಲ್ಲಿ. ಅನಿಕೇತ್, ನಿಮ್ಮ ಅಣ್ಣ ಅಂತೂ ಸೂಪರ್ ಕೂಲ್, ಮಾತಾಡ್ತಾರೆ. ಆಲ್ವೇಸ್. ನೀವ್ ಹೆಂಗೆ? ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡ್ವಿ. ನಮ್ಮ ಅಮ್ಮನ ಆಸೆ ಒಂದೇ, ಕಡೆವರೆಗೂ ಜೊತೇಲಿ ಇರಬೇಕು ಅಂತ. ಈ ನಡುವೆ ಎಜುಕೇಷನ್ಗೆ ಅಂತ 5 years ಫಾರಿನ್ಗೆ ಹೋಗಿದ್ದೆ. ಎಜುಕೇಷನ್ ಮುಗ್ದಿದೆ, ಬ್ಯಾಕ್ ಟು ಇಂಡಿಯಾ. ಇನ್ನು ಏನೇ ಇದ್ರು ನಾನು ಅಣ್ಣನ ಜೊತೆ. ಅಣ್ಣನ್ಗೆ ತಕ್ಕ ತಮ್ಮ ಅಂದ್ರೆ ಇದು. ಬಟ್ ಎನಿವೇಸ್ ಗೈಸ್, ಆಕ್ಚುಲಿ ಅಣ್ಣನ್ಗೆ ಹೆಲ್ಪ್ ಬೇಕು ಅಂದ್ರೆ ಎಲ್ಲೇ ಇದ್ರು ಹಾಜರ್. ಅಣ್ಣ ತಮ್ಮ ಒಟ್ಟಿಗೆ ಬಂದಿದ್ದೀರಿ ಅಂದ್ಮೇಲೆ ಈ ಅಕುಲ್ ಸುಮ್ನೆ ಬಿಡ್ತಾನಾ? ನೋ. ನೀವು ಎಂಪ್ಲಾಯೀಸ್ ನ ಇಲ್ಲಿವರೆಗೂ ಕುಣಿಸಿದ್ರಿ, ಆದ್ರೆ ಇವತ್ತು ಅವ್ರ ಮುಂದೆ ನಾನ್ ನಿಮ್ಮನ್ನ ಕುಣಿಸ್ತೀನಿ. ಸಾಕೇತ್ ಒಳ್ಳೆ ಡಾನ್ಸ್ ಅಥವಾ ಅನಿಕೇತ್? ನಮ್ಮ ಅಣ್ಣ. ಓಕೆ, ನಾನು ನಿಮ್ಮನ್ನ ಕೇಳಲ್ಲ, ಇವ್ರನ್ನ ಕೇಳ್ತೀನಿ. ಯಾರು ಒಳ್ಳೆ ಡಾನ್ಸರ್ ಇಲ್ಲಿ, ಸಾಕೇತಾ ಅನಿಕೇತ? ಅಲ್ಲ, ನಾನು ಮೀರಾನ್ ಕೇಳ್ತೀನಿ. ಮೀರಾ? ಆಕ್ಚುಲಿ ಮೀರಾನ್ ಕೇಳೋದೇ ಬೇಡ, ನಮ್ಮಿಬ್ಬರಿಗಿಂತ ಒಳ್ಳೆ ಡ್ಯಾನ್ಸರ್ ಮೀರಾ. ಹಲೋ, ಆ ವಿಚಾರ ನನಗೆ ಗೊತ್ತು. ಅವ್ರು ಬರ್ತಾರೆ, ಹೆಜ್ಜೆ ಹಾಕ್ತಾರೆ, ಮಾತಾಡೋದು ತುಂಬಾ ಇದೆ. ಆದ್ರೆ ಸದ್ಯಕ್ಕೆ ಮೀರಾನ ಅಲ್ಲಿ ಕೂರಿಸಿ ನಿಮ್ಗೆ ಹೆಜ್ಜೆ ಹಾಕ್ತಾರೆ, ಓಕೆನಾ? ಆದ್ರೆ ಮೀರಾ ಬದಲಾಗಿ ಯಾರು ಬರ್ತಾರೆ ಗೊತ್ತಾ? ಇಲ್ಲಿ ಪ್ರಣಮ್ ಬರ್ತಾರೆ. ಆ ಛೋಟಾ ಪ್ರಣಮ್ ಬಂದು ನಿಮ್ಮೊಟ್ಟಿಗೆ ಡಾನ್ಸ್ ಮಾಡ್ತಾನೆ. ಛೋಟಾ CEO, ಕಮ್ ಆನ್ ಸ್ಟೇಜ್.